ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಯಮಕನಮರಡಿಯ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಘಟಕದ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪ್ರಾಸ್ತಾವಿಕವಾಗಿ ಶ್ರೀ BB ಕೊಡ್ಲಿ ಉಪನ್ಯಾಸಕರು ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಸಿಕ್ಕಿತ್ತು ನಮಗೆ ಮತ್ತು ಅದರ ಇತಿಹಾಸ ಹುತಾತ್ಮವಾದ ಮಹನೀಯರನ್ನು ನೆನೆಸಿಕೊಳ್ಳಬೇಕು. ದೇಶವು ನಮಗಾಗಿ ಏನು ಮಾಡಿದೆ ಎಂದು ಕೇಳಬೇಡಿ, ನಾವು ದೇಶಕ್ಕಾಗಿ ಏನು ಮಾಡಬೇಕು ಎಂದು ತಿಳಿಪಡಿಸಿದರು. ದೇಶಭಕ್ತಿ ಗೀತೆ 4 ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಪ್ರಥಮವಾಗಿ ಸಹನಾ ಪಟೋಳಿ, ದ್ವಿತೀಯವಾಗಿ ಭಾರ್ಗವಿ ಪಾಟೀಲ್, ತೃತೀಯವಾಗಿ ಸ್ಥಾನವನ್ನು ಐಶ್ವರ್ಯ ಹಿರೇಮಠ ಗಳಿಸಿಕೊಂಡಿದ್ದಾರೆ. ಭಾಷಣ ಸ್ಪರ್ಧೆಯಲ್ಲಿ 5 ವಿದ್ಯಾರ್ಥಿಗಳು ಪ್ರಥಮ ಪ್ರತ್ಯಕ್ಷ ಪಶಾಪುರಿ, ದ್ವಿತೀಯ ಸೃಷ್ಟಿ ಕಾಂಬ್ಳೆ, ತೃತೀಯ ಸ್ಥಾನವನ್ನು ಜೈನ್ ಚೌಧರಿ ಗಳಿಸಿಕೊಂಡಿದ್ದಾರೆ. ಅದೇ ರೀತಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗಿತ್ತು. ಅಧ್ಯಕ್ಷೀಯ ಪರನುಡಿಗಳನ್ನು ಪ್ರಾಚಾರ್ಯರು ಶ್ರೀ ರಾಮನಕಟ್ಟಿ ಸ್ವಾತಂತ್ರ್ಯ ಭಾರತ ಕುರಿತು ತಿಳಿಯಪಡಿಸಿದರು. ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಉಪಾಧ್ಯಕ್ಷರಾದ ಶ್ರೀ ವೀರಣ್ಣ ಬಿಶಿರೊಟ್ಟಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಸಿದ್ದಪ್ಪ ಶಿಳ್ಳಿ, BB ದುಬ್ದಾಳೆ, ಈಶ್ವರ ಮಾರಾಳಿ, ಶಾಂತಕುಮಾರ್ ಹಾಲ್ದೇವರಮಠ್, ಶಿವಕುಮಾರ್ ಪೋತದಾರ್ ಉಪನ್ಯಾಸಕರು ಉಪಸ್ಥಿತಿ ಇದ್ದರು. ಕಾರ್ಯಕ್ರಮ ಶ್ರೀ NR ತಬ್ರಿ ನಡೆಸಿಕೊಟ್ಟರು. ಎಲ್ಲರನ್ನೂ ವಂದಿಸಿದರು. ಕುಮಾರಿ ಜಿಜಿ ಮಠಪತಿ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಸಂವಿಧಾನ ರಚನೆ ಆದದ್ದು ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ್ರೆ ಮನಸ್ಸಿಗೆ ಬಂದಂತೆಲ್ಲ ಮಾತಾಡೋದಲ್ಲ, ಆದ್ರೆ ಏನಪ್ಪಾ ಅಂತಾರ ಸಭ್ಯತೆಯಲ್ಲಿ ವರ್ತನೆ ಮಾಡ್ತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ಮೊನ್ನೆ ನಮ್ದು ನೀಟ್ ಎಕ್ಸಾಮ್ಸ್ ಎಲ್ಲ ಡೆಲ್ಲಿಯಲ್ಲಿ ನೋಡ್ಬೇಕು. ಸಣ್ಣ ಮಕ್ಕಳು ಏನು PUC ಡಿಗ್ರಿ ಇದ್ದವರು ಅವರಲ್ಲಿ ಬಾಯಲ್ಲಿ ಬರ್ತಕ್ಕಂಥ ಅಸಭ್ಯ ವರ್ತನೆಗಳು, ಅವರ ಹಾವಭಾವಗಳು, ಅವರ ಭಂಗಿಗಳು ಒಬ್ಬ ಪ್ರಧಾನಮಂತ್ರಿಯನ್ನ ಒಂದು ನಿಕೃಷ್ಟವಾಗಿ ಏನಪ್ಪಾ ಬೈತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಇವತ್ತಿನ ಯುವಕರಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು. ಯಾಕಂದ್ರೆ ನೀವು ಏನಪ್ಪಾ ಅಂತಾರೆ ಯಾರಿಗೂ ಏನಪ್ಪಾ ಅಂತಾರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡದಂತ ಪರಿಸ್ಥಿತಿ ಒಳಗೆ ಇವತ್ತೇನಪ್ಪಾ ಯುವಶಕ್ತಿ, ಭಾರತೀಯ ಯುವಶಕ್ತಿ ಏನಪ್ಪಾ ಮುನ್ನುಗ್ತದ. ನಮ್ಮ ಭಾರತ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಯುವಕರದಾರ. ಆ ಯುವಶಕ್ತಿ ಏನಪ್ಪಾ ಅಂತಾರ ಒಂದು ಸಫಲತೆ ಹೊಂದಬೇಕಂತಾರ ಅದೇನಪ್ಪಾ ಅಂತಾರ ಒಂದು ಪಾಸಿಟಿವ್ ವೇದೊಳಗೆ ಹೋಗ್ಬೇಕು. ಆದ್ರೆ ಯಾರೋ ಹೇಳಿದ್ರು, ಯಾರೋ ನಮಗ ಏನಪ್ಪಾ ಅದನ್ನ ಮಾಡುವಂಗ ಪ್ರೋತ್ಸಾಹ ಮಾಡಿದ್ರು, ಅಥವಾ ಯಾರೋ ಹುರುಪ್ ತುಂಬಿದ್ರು ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಶಿಕ್ಷಕರ ಬಗ್ಗೆ ಆಗಿರ್ಬೋದು, ಯಾವುದೇ ಒಬ್ಬ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಥವಾ ಯಾರೋ ಒಬ್ಬ ವಿರೋಧ ಪಕ್ಷದ ನಾಯಕರ ಬಗ್ಗೆ ಆಗಿರ್ಬೋದು, ಅದು ನಮ್ಮ ಭಾರತೀಯ ಸಂಸ್ಕೃತಿನೂ ಅಲ್ಲ, ಸಭ್ಯತೆನೂ ಅಲ್ಲ. ಇನ್ನ ನಮ್ಮ ಭಾರತ ಸ್ವಾತಂತ್ರ್ಯ ಯಾಕಂತಂದ್ರೆ ಇದು ಕೇವಲ ನಾ ಮೊದಲೇದಾಗಿ ಹೇಳ್ತೀನಿ,